ಒಂದು ಯುದ್ಧ ಒಬ್ಬ ರಾಜನ ಜೀವನವನ್ನೇ ಬದಲಾಯಿಸಿತು. ಅದೇ ಕಳಿಂಗ ಯುದ್ಧ. ಅಶೋಕ, ಮೌರ್ಯ ಸಾಮ್ರಾಜ್ಯದ ಮಹಾನ್ ಚಕ್ರವರ್ತಿ. ತಂದೆ ಬಿಂದುಸಾರ, ತಾತ ಚಂದ್ರಗುಪ್ತ ಮೌರ್ಯ. ರಾಜಧಾನಿ ಪಾಟಲಿಪುತ್ರ. ಕ್ರಿಸ್ತಪೂರ್ವ 261ರಲ್ಲಿ ನಡೆದ ಕಳಿಂಗ ಯುದ್ಧ ಅಶೋಕನ ಜೀವನದ ಮಹತ್ವದ ತಿರುವು. ಇದು ಅಶೋಕನ ಕೊನೆಯ ಯುದ್ಧ. ಲಕ್ಷಕ್ಕೂ ಹೆಚ್ಚು ಜನರ ಮರಣ. ಯುದ್ಧದ ಭೀಕರತೆ ನೋಡಿ ಅಶೋಕ ಯುದ್ಧ ನೀತಿಯನ್ನು ತ್ಯಜಿಸಿದನು. ಅಹಿಂಸೆ ಸ್ವೀಕರಣೆ, ಬೌದ್ಧಧರ್ಮದ ಪ್ರಭಾವ. ಅಶೋಕನ ಧಮ್ಮ ಎಂದರೆ ಬೌದ್ಧಧರ್ಮವಲ್ಲ, ಅದು ನೈತಿಕ ನೀತಿ. ಮುಖ್ಯ ಅಂಶಗಳು: ಅಹಿಂಸೆ, ಧಾರ್ಮಿಕ ಸಹಿಷ್ಣುತೆ, ಮಾನವೀಯತೆ, ಪ್ರಾಣಿ ಹಿಂಸೆಗೆ ವಿರೋಧ. ಧಮ್ಮ ಸಂದೇಶಗಳು ಶಿಲಾಶಾಸನ ಮತ್ತು ಸ್ತಂಭಶಾಸನಗಳಲ್ಲಿ. ಭಾಷೆ ಪ್ರಾಕೃತ, ಲಿಪಿ ಬ್ರಾಹ್ಮಿ. ಇದೇ ರೀತಿ ಮುಂದಿನ ಬಾರಿ ಯಾವ ಅರಸರ ಬಗ್ಗೆ ವಿಡಿಯೋ ಮಾಡಬೇಕು ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಧನ್ಯವಾದಗಳು.